ಆದ್ರೆ ಯಾರೋ ಮೂರನೇ ವ್ಯಕ್ತಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್. ಆ ಮೂರನೇ ವ್ಯಕ್ತಿ ಯಾರು ಗೊತ್ತಾ? ಅವರಿಬ್ಬರಲ್ಲಿರೋ ಈಗೋ. ಇಲ್ಲ ಸರ್, ನನಗೆ ಅದ್ ಮಾತ್ರ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ಯಾರೋ ಇದ್ದಾರೆ. ಧ್ರುವ, ನಿನಗೆ ಯಾರ ಮೇಲೆ ಅನುಮಾನ? ಗೊತ್ತಿಲ್ಲ ಸರ್, ಅದನ್ನ ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದೆಲ್ಲದ್ರ ಹಿಂದೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸರಿ, ಆ ಮೂರನೇ ವ್ಯಕ್ತಿ ಇರ್ಬೋದು, ಇಲ್ದೇ ಇರ್ಬೋದು, ಅದ್ ನಮಗ್ ಮುಖ್ಯ ಅಲ್ಲ. ಇವಾಗ ಏನೇ ಇದ್ರು ನಿಮ್ಮ ಅಮ್ಮಂದ್ರನ್ನ ಒಂದ್ ಮಾಡ್ಬೇಕು. ಅದೇ ನಮ್ ಮುಂದೆ ಇರೋ ಸವಾಲ್. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಕಬಡ್ಡಿ ಪಂದ್ಯನ್ ಮಧ್ಯದಲ್ಲಿ ತಂದಿಟ್ರಲ್ಲ ಮೈನಾ, ನಾಳೆ ಬೇರೆ ಫಸ್ಟ್ ಮ್ಯಾಚು ವೀರನ್ ಜೊತೆ ಇದೆ. ಅವನ್ ಬೈ ಮಿಸ್ಟೇಕ್ ಆಗು ಈ ಮ್ಯಾಚ್ ಗೆದ್ಬಿಟ್ರೆ ಆ ವಜ್ರದ ಕಿರೀಟ ಹಾಕೋ ಅಧಿಕಾರ ಅವ್ರಿಗೆ ಹೋಗುತ್ತೆ. ಆಗ ನಮ್ಮಿಬ್ರ ಮಧ್ಯೆ ಇರೋ ಮನಸ್ತಾಪ ಇನ್ನೂ ಜಾಸ್ತಿ ಆಗುತ್ತೆ. ಸರ್, ಅದಕ್ಕೊಂದು ಪರಿಹಾರ ಇದೆ. ಬ್ರೋ, ಅದೇನಂತೇಳಿ? ಸರ್, ಮೊದಲನೇ ಮ್ಯಾಚಲ್ಲಿ ವೀರು ಜೊತೆ ಯಾರು ಆಡ್ತಾರೋ ಆ ಮ್ಯಾಚ್ ಗೆಲ್ಲೇಬೇಕಾಗತ್ತವರು. ಅದಾದ್ಮೇಲೆ ಫೈನಲ್ಸ್ ಅಲ್ಲಿ ನಮ್ಮಿಬ್ರು ಟೀಮ್ ಆಪೋಸಿಟ್ ಬರುತ್ತೆ. ಆಗ ನಾವೇನಾದ್ರೂ ಮಾಡಿ ಡ್ರಾ ಮಾಡ್ಕೊಂಡ್ರೆ ಕೊನೆ ತೀರ್ಮಾನ ಈ ವಜ್ರದ ಕಿರೀಟನ ಇಬ್ರು ಹಾಕ್ಬೋದು ಅಂತ ಬರುತ್ತೆ ಸರ್. ಧ್ರುವ ಅವ್ರು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಆದ್ರೆ ಮೊದಲು ನಾವು ಇಂದ್ರು ಅವ್ರ ಟೀಮ್ನ ಸೋಲಿಸ್ಬೇಕಲ್ವಾ? ನಾವು ಸೋಲಿಸ್ತೀವಿ, ಬಿಡೋ ಮಾತೇ ಇಲ್ಲ. ನೋಡಿದ್ಯಾ ವೀರ, ಪಿಳ್ಳೆಗಳ ಮಾತು. ಸುತ್ತ ಹತ್ತಳ್ಳಿ ಇಂದ್ರನ್ ಟೀಮ್ನ ಹೊಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಹಂಗಂತ ಬಾಯಿ ಮಾತಲ್ಲಿ ಹೇಳ್ಕೊಂಡು ಕೊಚ್ಕೊಂಬೇಡ. ನೋಡು, ಅವ್ರು ಗೆದ್ರೂ ಸೋತ್ರೂ ಹೇಗಾದರೂ ಮಾಡು ಒಂದಾಗೆ ಆಗ್ತಾರೆ. ಆದರೆ ನಾವು ಹೊಡಿಬೇಕಾಗಿರೋದು ಈ ನನ್ನ ಮಕ್ಕಳು ಒಗ್ಗಟ್ಟನ್ನು. ಈ ನನ್ನ ಮಕ್ಕಳು ಯಾವತ್ತೂ ಒಗ್ಗಟ್ಟಾಗಿದ್ದರೆ ಇವ್ರ ತಂದೆ ತಾಯಿ ಏನೇ ಮಾಡಿದ್ರು ಇವ್ರ ಮಕ್ಳಿಗೋಸ್ಕರನೇ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಮತ್ತೆ ಒಗ್ಗಟ್ಟಾಗೋ ಸಾಧ್ಯತೆಗಳಿದ್ದಾವೆ. ಹೇಗಾದರೂ ಮಾಡಿ ಇವ್ರನ್ನ ಹೇಗೆ ದೂರ ಮಾಡೋದು ಅಂತ ಯೋಚನೆ ಮಾಡು. ಕರೆಕ್ಟು ವೀರ. ಆ ಪಿಳ್ಳೆಗಳ ಮಧ್ಯ ಜಗಳ ತಂದಿಟ್ಟು ನೋಡೋದು ಒಂಥರ ಮಜಾ. ಅದಕ್ಕೆ ನಾನು ಪ್ಲಾನ್ ಮಾಡ್ತೀನಿ, ಬಾಕಿ ನೀವು ಪ್ಲಾನ್ ಮಾಡಿ. ನೀನು ಅದಕ್ಕೆ ಬೆಂಕಿ ಹಚ್ಚೋದ್ರಲ್ಲಿ ಕಿಲ್ಲಾಡಿಗಳು. ಸರಿ ಬನ್ನಿ, ಎಲ್ಲರೂ ಊಟಕ್ಕೆ ಹೋಗೋಣ. ತಾಂಡವ್, ನನಗೆ ಯಾಕೋ ಹಸಿವಿಲ್ಲ ಕಣೋ. ಊಟದ ಮುಂದೆ ಕುತ್ಕೊಂಡ್ರೆ ಹಶ್ವಾಗೇ ಆಗುತ್ತೆ. ಮೈನಾ, ನೀನು ಉಪವಾಸ ಇರಬಾರ್ದು, ಬಾ ಊಟ ಮಾಡು. ಇಲ್ಲ ದುರ್ಗಾ, ನನ್ಗೂ ಯಾಕೋ ಹಸ್ವಾಗ್ತಿಲ್ಲ. ಮೊದಲು ಮಧುಮಿತಾ ಮೇಡಮು ಸೌಪರ್ಣಿಕಾ ಮೇಡಮ್ ಒಂದಾಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಅದೇ ಇವಾಗ ಮುಖ್ಯ. ಸರಿ ಸರಿ ಆಯ್ತು, ನೀವು ಬನ್ನಿ ಇವಾಗ. ಯಜಮಾನ್ರೇ, ಯಜಮಾನ್ರೇ, ಯಜಮಾನ್ರೇ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಯಜಮಾನ್ರೇ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ತೆ. ಸಂಪ್ರದಾಯದಂತೆ ನಾಳೆ ಅಮ್ಮನ್ ಸಾಗಾಕ್ಬೇಕು. ಅದಕ್ಕೆ ಮೂರ್ತಿ ಮಾಡ್ಬೇಕು. ಆ ಮೂರ್ತಿನ ನಿಮ್ ಕುಟುಂಬದವರೇ ಮಾಡ್ಬೇಕು. ಅದನ್ನ ನಿಮ್ ಮನೆ ಮಕ್ಕಳು, ನಿಮ್ ಸೊಸೆಂದ್ರು ಯಾರು ಬೇಕಾದ್ರೂ ಮಾಡಬಹುದು. ಯಾರು ಮಾಡಬಹುದು ಅಂತ ನೀವು ನಿರ್ಧಾರ ಮಾಡಿ ಹೇಳಿದ್ರೆ ನದಿಯಿಂದ ತಂದಿರೋ ಈ ಜಲನ ನಿಮಗ್ ಕೊಡ್ತೀವಿ. ಈ ಜಲದಿಂದಾನೇ ಮೂರ್ತಿನ ಸಿದ್ಧ ಮಾಡ್ಬೇಕು ಯಜಮಾನ್ರೆ. ಹಾಗಾದ್ರೆ ದೇವ್ರ ಮೂರ್ತಿನ ನನ್ನ ಹೆಂಡತಿ ದುರ್ಗನೇ ಮಾಡ್ತಾಳೆ. ಚೆನ್ನಾಗಿ ಮಾಡ್ತಾರಾ? ಅಯ್ಯ ಗೌಡ್ರೆ,
ಅವ್ರೆಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಿಮ್ಗೇನು ಟೆನ್ಷನ್ ಬೇಡ. ನೀವು ಹೇಳಿದ್ಮೇಲೆ ವಿಗ್ರಹ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನಾವೆಲ್ಲರೂ ನಂಬ್ತೀವಿ. ಅಯ್ಯ ಗೌಡ್ರೆ, ನನ್ನ ಹೆಂಡತಿ ಮೂರ್ತಿನ ಹೆಂಗ್ ಮಾಡ್ತಾಳಂದ್ರೆ ಇಡೀ ಊರೇ ಅವಳನ್ನ ಕೊಂಡಾಡ್ಬೇಕು, ಹಂಗ್ ಮಾಡ್ತಾಳೆ. ನಿಮ್ಮೆಲ್ರಿಗೂ ದುರ್ಗಾ ಅವರು ಮೂರ್ತಿ ಮಾಡೋದು ನಿಮ್ಗೆ ಒಪ್ಪಿಗೆ ಇದೆ ತಾನೇ? ನಮ್ ಎಲ್ರಿಗೂ ಒಪ್ಪಿಗೆ ಇದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ತೀರ್ಥನ ದುರ್ಗನ್ ಕೊಡಿ. ಒಂದ್ ನಿಮಿಷ. ದುರ್ಗಾ, ನಿನ್ಮೇಲೆ ನಮ್ಗೆ ಸಂಪೂರ್ಣವಾದ ನಂಬಿಕೆ ಇದೆ. ಮೂರ್ತಿ ಹೇಗ್ ಮಾಡ್ಬೇಕು ಅಂದ್ರೆ ನಾಳೆ ಊರ್ನವರೆಲ್ಲ ನೋಡ್ಕೊಂಡು ಮಾತಾಡ್ಬೇಕು, ಆ ತರ ಮಾಡ್ಬೇಕು.